ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಇದು ಮನೆಹಾಳು ಸರ್ಕಾರ, ಕಾಂಗ್ರೆಸ್ನ ದುರಾಸೆಗೆ ರಾಜ್ಯದಲ್ಲಿ ಸರಣಿ ಸಾವು, ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಡಾಕ್ಟರ್ ಹೆಬ್ಬಾರರು ದೇವರ ಸಮಾನರು, ಅವರ ಸೇವೆ ಅನನ್ಯವಾದುದು, ಹೆಸರು ಶಾಶ್ವತವಾಗಿ ಉಳಿಯಬೇಕು, ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅಭಿಪ್ರಾಯ. ಮದ್ಯದ ಮತ್ತಿನಲ್ಲಿ ತಂದೆಯನ್ನೇ ಕೊಂದ ಪಾಪಿ ಪುತ್ರ, ಹೃದಯಾಘಾತದ ಕತೆ ಕಟ್ಟಿದ್ದ ಮಗ ಅರೆಸ್ಟ್, ಮಗನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತಾಯಿ. ಶಿಕ್ಷಕಿ ವರ್ಗಾವಣೆಗೆ ಲಂಚ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, 40,000 ಲಂಚದ ಸಮೇತ ಲೋಕಾಯುಕ್ತ ಬಲೆಗೆ ಬಿದ್ದ ಡಿಡಿಪಿಐ ಪಾಂಡು. ಎಚ್ಐವಿ ಸೋಂಕಿತರನ್ನ ಯಾರೂ ಕಡೆಗಣಿಸಬಾರದು, ಎಚ್ಐವಿ ರೋಗದ ಬಗ್ಗೆ ಹೆಚ್ಚಿನ ಅರಿವು ಅಗತ್ಯ, ಶಾಸಕ ಸಿಎನ್ ಬಾಲಕೃಷ್ಣ ಕರೆ. ಕಾಂಗ್ರೆಸ್ನ ದುರಾಸೆಗೆ ಗುತ್ತಿಗೆದಾರರು ಸಾವನ್ನಪ್ಪುತ್ತಿದ್ದಾರೆ. ಕಾಮಗಾರಿಯಲ್ಲಿ ಕಾಂಟ್ರಾಕ್ಟರ್ ಬಳಿ ಅಕ್ರಮವಾಗಿ ಹಣ ಸುಲಿಗೆ ಮಾಡುವುದು ಮನೆ ಮಾತಾಗಿದೆ ಎಂದು ಆರ್ ಅಶೋಕ್ ಕಿಡಿಕಾರಿದರು. ಕಲಬುರಗಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಸರಣಿ ಆತ್ಮಹತ್ಯೆ ಆಗ್ತಾ ಇದ್ದು, ಮತ್ತೊಂದು ಕಡೆ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಹಣಕ್ಕಾಗಿ ರಾಜ್ಯದಲ್ಲಿ ವಸೂಲಿ ದಂಧೆ ನಡೀತಾ ಇದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆತ್ಮಹತ್ಯೆಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಕಾಂಗ್ರೆಸ್ನ ದುರಾಸೆಗೆ ಗುತ್ತಿಗೆದಾರರು ಸಾವನ್ನಪ್ಪುತ್ತಿದ್ದು, ಕಾಮಗಾರಿಯಲ್ಲಿ ಕಾಂಟ್ರಾಕ್ಟರ್ ಬಳಿ ಅಕ್ರಮವಾಗಿ ಹಣ ವಸೂಲಿ ಮಾಡುವುದು ಮನೆ ಮಾತಾಗಿದೆ. ರಾಜ್ಯದಲ್ಲಿ ಇರುವುದು ಪರ್ಸೆಂಟೇಜ್ ಸರ್ಕಾರ, ಸರ್ಕಾರಿ ಕಚೇರಿಗಳ ಲಂಚ ಜಾಸ್ತಿಯಾಗಿದೆ. ಸಚಿನ್ ಕುಟುಂಬ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದು, ಇದೇ ರೀತಿ ಮುಂದುವರಿದರೆ ಬಿಹಾರ್ ತರ ಆಗುತ್ತದೆ. ರಾಜ್ಯ ಸರ್ಕಾರ ಪಾಪರಾಗಿದೆ, ಎಲ್ಲ ದರ ಹೆಚ್ಚಳ ಮಾಡ್ತಿದ್ದಾರೆ. ಬಿಜೆಪಿಯವರು 10 ವರ್ಷದಿಂದ ತೆರಿಗೆ ಭಾರ ಹಾಕಿಲ್ಲ. ಸಾರಿಗೆ ಇಲಾಖೆಗೆ ನಾನು ಬಂದಾಗ 1,000 ಕೋಟಿ ಲಾಭ ಮಾಡಿದ್ದೇನೆ. ಆದ್ರೆ ಇವಾಗ ಏನಾಗಿದೆ? ನಾವು 8.5 ವರ್ಷ ಮಾತ್ರ ಇದ್ದೇವೆ, ಅಷ್ಟು ಬಿಟ್ಟು ನೀವು ಏನ್ ಮಾಡಿದ್ರಿ? ಕಾಂಗ್ರೆಸ್ ಮಾಡಿರೋ ತಪ್ಪು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಿದೆ ಎನ್ನುವುದು ಗೊತ್ತಾಗುತ್ತಿದೆ ಎಂದು ಆರೋಪ ಮಾಡಿದ ಅವರು, ಇದು ಮನೆಹಾಳು ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಸರ್ಕಾರ ಲೂಟಿಕೋರರ ಹಿಡಿತದಲ್ಲಿದೆ. ರಾಜ್ಯ ಸರ್ಕಾರದ ಮೇಲೆ ಸಚಿನ್ ಮನೆಯವರಿಗೆ ನಂಬಿಕೆ ಇಲ್ಲ, ಹಾಗಾಗಿ ನಾವು ಅವರ ಪರವಾಗಿ ಇದ್ದೇವೆ. ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಒಬ್ಬ ಸಚಿವ ರಾಜೀನಾಮೆ ಕೊಟ್ಟಿದ್ದಾರೆ. ಶೀಘ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ತಲೆದಂಡ ಆಗುತ್ತೆ, ಅವರಿಗೂ ಕೂಡ ಈಗ ನೋಟಿಸ್ ಬರುತ್ತೆ. ಬಿಜೆಪಿ ಹೋರಾಟದ ಮೂಲಕ ಸರ್ಕಾರವನ್ನು ತುದಿಗಾಲಲ್ಲಿ ನಿಲ್ಲಿಸಿದ್ದೇವೆ ಎಂದು ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ನ್ಯೂಸ್ ಬ್ಯೂರೋ, ಬಿಬಿಸಿ ನ್ಯೂಸ್. ಇವತ್ತು ಕರ್ನಾಟಕದ ಪಾಲಿಗೆ ಒಂದು ರೀತಿ ಸರಣಿ ಆತ್ಮಹತ್ಯೆಗಳಿಗೆ, ಒಂದು ಕಡೆ ರೈತರ ಆತ್ಮಹತ್ಯೆ ನಿರಂತರವಾಗಿ ನಡೀತಾ ಇದೆ. ನಿಷ್ಠಾವಂತ ಅಧಿಕಾರಿಗಳು ಕಾಂಗ್ರೆಸ್ಸಿನ ಹಣದ ಆಸೆ, ದುರಾಸೆ, ನಿಷ್ಠಾವಂತ ಅಧಿಕಾರಿಗಳು ಸಾವನ್ನಪ್ತಾ ಇದ್ದಾರೆ. ಈಗ ಯಾರು ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ, ಆ ಕಾಮಗಾರಿಗಳ ಅಕ್ರಮದಿಂದ ಆ ಕಾಮಗಾರಿಗಳನ್ನು ಕೊಡಿಸ್ತೀನಿ ಅಂತೇಳಿ ಹಣ ವಸೂಲಿ ಮಾಡುವಂಥದ್ದು, ಕಾಮಗಾರಿ ಮುಗಿಯೋಕ್ಕೆ ಮುಂಚೆನೆ ಕಮಿಷನ್ಗೋಸ್ಕರ ಅಪರೂಪದ ವೈದ್ಯರಾದ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹೆಸರು ಶಾಶ್ವತವಾಗಿ ಉಳಿಯುವ ಕೆಲಸ ಆಗಬೇಕು ಎಂದು ಕೆಂಗೇರಿಯ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಹೇಳಿದರು. ನಗರದ ಸರ್ಕಾರಿ ಮಹಿಳಾ ಕಾಲೇಜು ಮುಂಭಾಗದ ರಸ್ತೆಗೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಹೆಸರಿಡಲಾಗಿತ್ತು. ಇಂದು ನಾಮಫಲಕ ಅನಾವರಣ ಮಾಡಿ ನಂತರ ನಡೆದ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಈಗ ರಸ್ತೆಗೆ ಹೆಬ್ಬಾರ್ ಅವರ ಹೆಸರಿಡಲಾಗಿದೆ. ಹಾಸನ ನಗರಸಭೆ ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗುವ ಸಮಯದಲ್ಲಿ ಅವರ ಹೆಸರಿನಲ್ಲಿ ಒಂದು ವಾರ್ಡ್ ರಚನೆ ಮಾಡುವ ಮೂಲಕ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸಲು ಎಲ್ಲರೂ ಕೈಜೋಡಿಸಬೇಕು. ನೀವು ದೇವಾಲಯಗಳಿಗೆ ಹೋಗದಿದ್ದರೂ ಪರವಾಗಿಲ್ಲ, ಸ್ಮರಣೆ ಮಾಡದಿದ್ದರೂ ಪರವಾಗಿಲ್ಲ, ಒಳ್ಳೆಯವರ ಸಂಘ ಸೇರಿ ಒಳ್ಳೆ ಕೆಲಸ ಮಾಡಿದರೆ ಅದೇ ದೇವಾಲಯ ಪ್ರವೇಶ ಮತ್ತು ದೇವರ ಸ್ಮರಣೆ ಆಗುತ್ತದೆ ಎಂದರು. ಇವತ್ತು ರಸ್ತೆ ಮಾಡಿಕೊಟ್ಟಿದ್ದೀವಿ, ದಯವಿಟ್ಟು ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಮಾಡಿ. ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಸರ್ ಅವರ ಹೆಸರಲ್ಲಿ ಒಂದು ವಾರ್ಡ್ ರಚನೆ ಆಗಲಿ, ಅವರ ಹೆಸರಲ್ಲೇ ಪಬ್ಲಿಕೇಶನ್ ಆಗಲಿ, ನೋಟಿಫಿಕೇಶನ್ ಅಂತೇಳಿ ನನ್ನ ಮನವಿ. ಅವರ ಹೆಸರಿನಲ್ಲಿ ಈಗ ವಿಧಾನಸಭಾ ಕ್ಷೇತ್ರಗಳಿಗೆ ಕೆಲವು ಹೆಸರುಗಳಿರ್ತವೆ, ವಿಶೇಷವಾಗಿ ಸ್ಥಳದ ಹೆಸರು. ಹಾಗೆ ಅವರು ಏನು ಇವತ್ತು ನಾವು ರಸ್ತೆನ ಮಾಡಿದ್ದೀವಿ, ಅದಕ್ಕೆ ನಾಮಕರಣ ಮಾಡಿದ್ದೀವಿ, ಆ ಏರಿಯಾ ಕವರ್ ಆಗುವಂಥ ಮಹಾನಗರ ಪಾಲಿಕೆಗೆ ರಿಆರ್ಗನೈಸೇಷನ್ ಆಗಬೇಕು, ಏರಿಯಾ ಲಿಮಿಟೇಷನ್ ಮಾಡಬೇಕಾಗುತ್ತೆ. ಆ ಸಮಯದಲ್ಲಿ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ವಾರ್ಡ್ ಅಂತೇಳಿ ಅದೊಂದು ಹೆಸರು ಬರಲಿಕ್ಕೆ ತಾವು ಪ್ರಯತ್ನ ಮಾಡಬೇಕು. ಹಾಗೂ ಅವಾಗಲೂ ಕೂಡ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಗೆಜೆಟಲ್ಲಿ ಅವರು ನೋಟಿಫಿಕೇಶನ್ ಬರುತ್ತೆ, ಶಾಶ್ವತವಾಗಿ ಆ ಒಂದು ಕ್ಷೇತ್ರ ಉಳಿಯುತ್ತೆ ಅಂತ ಹೇಳಿ ನಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಸಾಕಷ್ಟು ವಿಷಯಗಳನ್ನ ದೊಡ್ಡವರೆಲ್ಲರೂ ಹೇಳಿದ್ದಾರೆ. ನಾವು ಕೂಡ ನಾನು ಚಿಕ್ಕವನಾಗಿ ಕೇಳಿಸ್ಕೋಬೇಕು ಅಂತ ಅನಿಸುತ್ತೆ. ನಾನು ಬೆಳಗ್ಗೆ 5:15 ಎದ್ದಾಗ ಒಂದು ಮನಸ್ಸು ಹೇಳ್ತು, ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತ.
ಆದರೂ ಅನಿಸ್ತು ಅಂಥ ವ್ಯಕ್ತಿಯನ್ನ ಸ್ಮರಣೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತ ಅನಿಸ್ತು. ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಕಾಲಾವಧಿಯಲ್ಲಿ ಶಾಶ್ವತವಾದ ಕೆಲಸ ಮಾಡಿದ್ದು ನಮ್ಮ ತಂದೆ ದಿವಂಗತ ಎಚ್.ಎಸ್. ಪ್ರಕಾಶ್ ಅವರು ಉತ್ತಮ ಒಡನಾಟ ಹೊಂದಿದ್ರು. ನಾನು ಕೂಡ ಶಾಸಕನಾಗಿ ಹೆಬ್ಬಾರ್ ಅವರ ಆಶೀರ್ವಾದ ಹಾಗೂ ಸಂಜೀವಿನಿ ಆಸ್ಪತ್ರೆ ಅಧ್ಯಕ್ಷರಾಗಿದ್ದ ಅವರು ನನಗೆ ಅಧ್ಯಕ್ಷರಾಗಲು ಅವಕಾಶ ಮಾಡಿಕೊಟ್ಟಿರುವುದಕ್ಕೆ ಧನ್ಯವಾದ ಹೇಳಿದ್ರು. ಕಾಮಧೇನು ವೃದ್ಧಾಶ್ರಮವನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದಾರೆ. ಅವರ ಆದರ್ಶಗಳನ್ನು ನಾವು ಪಾಲಿಸಬೇಕು. ಅವರು ಬೆಳೆಸಿದ ಸಂಸ್ಥೆಯನ್ನ ನಾವು ಬೆಳೆಸಿಕೊಂಡು ಹೋಗಬೇಕು ಎಂದು ಸಲಹೆ ನೀಡಿದರು. ನಮ್ಮ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರು ಕೂಡ ನಮ್ಮ ತಂದೆಯ ಒಂದು ಶಾಸಕ 4 ಭಾಗದ ಶಾಸಕರು ಕೂಡ ಅವರೊಂದು ಮಾರ್ಗದರ್ಶನ ಮತ್ತು ಅವರೊಂದು ಆದರ್ಶವನ್ನು ಪಾಲಿಸಿಕೊಂಡು ನಮ್ಮ ತಂದೆಯವರು ಕೂಡ ಅವ್ರ ಜೊತೆ ಒಂದು ಉತ್ತಮವಾದ ಒಂದು ಪ್ರೀತಿಯಿಂದ ಒಂದು ಒಡನಾಟವನ್ನು ಇಟ್ಕೊಂಡು ಇವತ್ತು 4 ಬಾರಿ ಶಾಸಕರಾಗೂ ಕೂಡ ಇವತ್ತು ನಾನು ಕೂಡ ಮೊದಲನೇ ಬಾರಿ ಶಾಸಕಕ್ಕೆ ಡಾಕ್ಟರ್ ಗುರುರಾಜ್ ಹೆಬ್ಬಾರ್ ಅವರ ಒಂದು ಆಶೀರ್ವಾದ ಮತ್ತು ಏನು ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಒಂದು ಅಧ್ಯಕ್ಷರಾಗಿ ಒಂದು ಅವಕಾಶ ಮಾಡಿಕೊಂಡಂತ ನಮ್ಮ ಗುರುರಾಜ್ ಹೆಬ್ಬಾರ್ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಕೂಡ ಭಗವಂತ ಕೊಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ, ಈಗ ಹಲವಾರು ಸಂಘ ಸಂಸ್ಥೆಗಳು ಈಗಾಗಲೇ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಹೆಬ್ಬಾರ್ ಡಾಕ್ಟರ್ ಹೆಬ್ಬಾರ್ ಹೆಸರಿರ್ಬೋದು, ಜನ ಕಲ್ಯಾಣ ಟ್ರಸ್ಟ್ ಇರ್ಬೋದು, ಹಾಗೆ ಅನೇಕ ನಮ್ಮ ಸಂಜೀವಿನಿ ಸಹಕಾರಿ ಆಸ್ಪತ್ರೆ ಇರ್ಬೋದು, ರೆಡ್ ಕ್ರಾಸ್ ಸಂಸ್ಥೆ, ರಾಷ್ಟ್ರೀಯ ಸೇವಾ ಯೋಜನೆ, ಪರಿಪೂರ್ಣ ಚೈಲ್ಡ್ ಟ್ರಸ್ಟ್ ಇರ್ಬೋದು, ಕಾಮಧೇನು ಸಹಕಾರಿ ವಿದ್ಯಾಶ್ರಮ, ಈಗಾಗಲೇ ವಿದ್ಯಾಶ್ರಮನ ನಾವು ಕೂಡ ಹೆಬ್ಬಾರ್ ಡಾಕ್ಟರ್ ಚರ್ಚೆ ಮಾಡೋದು. ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ರಕ್ತ ಕೊಡಲು ಇಂದು ಹಿಂದೆ ಮುಂದೆ ನೋಡುತ್ತಾರೆ. ಸೇವೆ ಎಂದು ಬಂದಾಗ ಗುರುರಾಜ್ ಹೆಬ್ಬಾರ್ ಹೆಸರು ಮುಂಚೂಣಿಯಲ್ಲಿರುತ್ತದೆ. ಅವರಿಗೆ ಹಲವಾರು ಪ್ರಶಸ್ತಿ ಬಂದಿವೆ. ಅದು ಅವರು ಸಲ್ಲಿಸಿದ ಸೇವೆಗಾಗಿ. ಅವರು ಪ್ರಾತಃ ಸ್ಮರಣೀಯರು. ಅವರು ನಮ್ಮ ನಡುವೆ ಇಲ್ಲದಿದ್ದರೆ ಅವರ ಸೇವೆ ಕಣ್ಣ ಮುಂದಿದೆ ಎಂದರು. ನಗರಸಭೆ ಅಧ್ಯಕ್ಷ ಎಚ್. ಚಂದ್ರೇಗೌಡ, ಬಿವಿ ಕರಿಗೌಡ, ಡಾಕ್ಟರ್ ಬಿಸಿ ರವಿಕುಮಾರ್, ಡಾಕ್ಟರ್ ಪ್ರತಿಭಾ ಮೊದಲಾದವರು ಹಾಜರಿದ್ದರು. ಇವತ್ತು ಯಾಕೆ ಇಷ್ಟೊಂದು ಸಡಗರ ಸಂಭ್ರಮದಿಂದ ನಾವು ಇಲ್ಲಿ ಅವರ ರಸ್ತೆಗೆ ಹೆಸರು ನಾಮಕರಣ ಆಗಬೇಕು ಅಂತ ಅಂದ್ಬಿಟ್ಟು ತಾವು ಬಂದಿದ್ರಿ, ನೆನಪಿರ್ಬೇಕಲ್ವಾ? ಸೊ ಬಂದಿದ್ರಿ, ನಮ್ಮ ಚೇಂಬರ್ಗೆ ಬಂದಿದ್ರಿ. ನಾವು ಅದನ್ನ ಮುಂದೆ ಅಂದರೆ ಡೈರೆಕ್ಟರ್ ನಮ್ಮ ಇವರು ನಿರ್ದೇಶಕರು ಪೌರಾಡಳಿತ ಇಲಾಖೆಯಿಂದ ಅದನ್ನು ಆಗಬೇಕಾಗಿತ್ತು ಅಂತಂದ್ಬಿಟ್ಟು ಅವ್ರಿಗೆ ಕಳಿಸಿದ್ವಿ. ಸನ್ಮಾನ್ಯರು ಕೂಡ ಅದನ್ನು ಒಪ್ಪಿ ಒಂದು ಜಿಲ್ಲೆಗೆ ನಾಮನಿರ್ದೇಶನ ಮಾಡ್ಬೋದು ಅಂತಂದ್ಬಿಟ್ಟು ಒಪ್ಪಿ ಕಳಿಸಿದ್ರಿಂದ ನಾಮಕರಣನ ಮಾಡಿದ್ದೀರಾ. ರಸ್ತೆಗೆ ಅವರಿದ್ದಂಥ ವಾಸವಾಗಿದ್ದಂಥ ರಸ್ತೆ ಅಂತಂದ್ಬಿಟ್ಟು ನೀವು ಹೇಳಿದ್ದೀರಾ. ನಾವು ಈ ಥರ ಪ್ರಾತಸ್ಮರಣೀಯರು ಅಂತಂದ್ಬಿಟ್ಟು ಹೇಳ್ತೀವಿ. ಯಾಕೆ ಪ್ರಾತಸ್ಮರಣೀಯರು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳೇ ಕೇಳಿಸ್ಕೊಳ್ಳಿ ಪ್ಲೀಸ್, ಆಮೇಲೆ ಮೊಬೈಲ್ ನೋಡೋರಂತೆ, ಆಮೇಲೆ ಮೊಬೈಲ್ ನೋಡಿ. ಯಾರ ಬಗ್ಗೆ ನಾವು ಮಾತಾಡ್ತಾ ಇರೋದು? ಯಾರ ಬಗ್ಗೆ ಮಾತಾಡ್ತಾ ಇರೋದು? ಏನಾಗಿದ್ರು ಅವರು? ಏನಾಗಿದ್ರು ಅವರು? ಮೊದಲು ಡಾಕ್ಟರ್ ಆಗಿದ್ರು, ಆಮೇಲೆ ಸಮಾಜ ಸೇವಕರು. ಇವ್ರನ್ನ ಪ್ರಾತಸ್ಮರಣೀಯರು ಅಂತಂದು ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ವಿ ಶುಡ್ ರಿಮೆಂಬರ್ ದೋಸ್ ಗ್ರೇಟ್ ಪರ್ಸನಾಲಿಟೀಸ್. ಯಾರು ಅಂತಂದ್ರೆ ಪ್ರಾತಸ್ಮರಣೀಯರು ಯಾರು ಅಂತಂದ್ರೆ ನನಗೋಸ್ಕರ ಅಂತ ಏನೂ ಮಾಡಿಲ್ಲ, ಎಲ್ಲಾನು. ವಿಶ್ರಾಂತ ಕುಲಪತಿ ಡಾಕ್ಟರ್ ಕರಿಸಿದ್ದಪ್ಪ ಮಾತನಾಡಿ, ಗುರುರಾಜ್ ಅವರು ಮಹನೀಯ ವ್ಯಕ್ತಿ. ಎಡಗೈಯಲ್ಲಿ ಕೊಟ್ಟ ದಾನ ಬಲಗೈಗೆ ಗೊತ್ತಾಗದ ರೀತಿಯಲ್ಲಿ ಬದುಕಿದವರು. ಅವರ ಜೀವನ ನಮಗೆಲ್ಲ ಆದರ್ಶ ಎಂದು ತಿಳಿಸಿದರು. ನನ್ನೆಲ್ಲ ಹೆಸರು ಹಾಕಬಾರ್ದು ಅಂದರು. ನಾನು ಆ ರ್ಯಾಕಿನ ಹಿಂದೆ ಅವರ ಹೆಸರು ಹಾಕಿದ್ದೀನಿ. ಆ ರ್ಯಾಕಿನ ಹಿಂಭಾಗ ಗೋಡೆ ಕಡೆಗಿದೆ. ಆ ಗೋಡೆ ಇವತ್ತು ಅವರ ಹೆಸರನ್ನು ನೋಡುತ್ತೆ. ಆ ರ್ಯಾಕ್ಗಳು ಇವತ್ತಿಗೂ ನಿಮಗೆ ಸಾಕ್ಷಿಯಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿಯಲ್ಲಿ ಇದ್ದಾವೆ. ಅಂಥ ಮಹಾನ್ ವ್ಯಕ್ತಿಯ ನೆನೆಸ್ಕೊಂಡ್ರೆ ಒಂದು ಏನು ಆನಂದ ಅನಿಸುತ್ತೆ. ತೆರೆದ ಮನಸ್ಸಿಂದ ಹೇಳೋರು, ನೇರವಾಗಿ ಹೇಳೋರು. ಎಡಗೈಲಿ ಕೊಟ್ಟ ದಾನ ಅಥವಾ ಬಲಗೈಲಿ ಕೊಟ್ಟ ದಾನ ಇನ್ನೊಂದು ಕೈ ಗೊತ್ತಾಗಬಾರ್ದು ಅನ್ನೋದು. ಹಾಗಾಗಿ ನಮ್ಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಲೈಬ್ರರಿ ಪುಸ್ತಕಗಳು ಅವರು ಕೊಟ್ಟಂಥ ರ್ಯಾಕ್ಗಳಲ್ಲಿ ಈಗಲೂ ನಗನಗ್ತಾ ಇದ್ದಾವೆ ಅನ್ನೋದು ನನ್ನ ಭಾವನೆ. ಇಂಥ ಹಲವಾರು ಕಾರ್ಯಕ್ರಮಗಳು, ಈಗ ರುದ್ರಾಶ್ರಮ ಇರ್ಬೋದು, ಅಲ್ಲಿಗೆ ಒಂದು 2-3 ಸಲ ಹೋಗಿದ್ದೆ ನಾನು. ಒಂದಿನ ಸಂಜೆ ಅವ್ರ ಜೊತೆಯಲ್ಲಿ. ಮಗನಿಂದಲೇ ತಂದೆ ಕೊಲೆಯಾದ ದಾರುಣ ಘಟನೆ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಲಿಂಗಾಪುರ ಗ್ರಾಮದಲ್ಲಿ ನಡೆದಿದೆ. ಶಶಿಧರ್ ಎಂಬುವರು ತಮ್ಮ ಪುತ್ರ ದಿನೇಶ್ ನಿಂದಲೇ ಕೊಲೆಯಾಗಿದ್ದಾರೆ. ದಿನೇಶ್ ಕಂಠಪೂರ್ತಿ ಮದ್ಯಪಾನ ಮಾಡಿ ಮನೆಗೆ ಬಂದು ತಂದೆ ಶಶಿಧರ್ ಜೊತೆ ಜಗಳವಾಡಿದ್ದು, ಜಗಳವಾಡುವ ಸಂದರ್ಭ ಕಾಲಿನಿಂದ ಒದ್ದ ಪರಿಣಾಮ ಶಶಿಧರ್ ಮನೆಯಲ್ಲಿಯೇ ಕುಸಿದು ಬಿದ್ದಿದ್ದಾರೆ. ಗಾಬರಿಗೊಂಡ ದಿನೇಶ್ ತಾಯಿ ತನ್ನ ಸಹೋದರನ ಮನೆಗೆ ಓಡಿದ್ದು, ಬಳಿಕ ದಿನೇಶ್ ತಂದೆಗೆ ಹೃದಯಾಘಾತವಾಗಿದೆ ಎಂದು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ.
ಆದರೆ ವೈದ್ಯರು ಶಶಿಧರ್ ಅವರ ಮೃತದೇಹವನ್ನು ಪರಿಶೀಲಿಸಿ ಸಾವನ್ನು ದೃಢಪಡಿಸಿದ್ರು. ತಕ್ಷಣವೇ ದಿನೇಶ್ ಶವವನ್ನು ಅಂತ್ಯ ಸಂಸ್ಕಾರಕ್ಕೆ ತಂದಿದ್ದಾಗ ಗ್ರಾಮಸ್ಥರು ಶಶಿಧರ್ ಅವರ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರು ಪ್ರತಿನಿತ್ಯ ದಿನೇಶ್ ಕುಡಿದು ಬಂದು ಮನೆಯವರೊಂದಿಗೆ ಜಗಳವಾಡುತ್ತಿದ್ದನು ಎಂದು ಆರೋಪ ಮಾಡಿದ್ದು, ತಂದೆ ಮಗನ ಜಗಳವನ್ನ ಗ್ರಾಮಸ್ಥರು ನೋಡಿದ್ದಾಗಿ ಹೇಳಿಕೆ ನೀಡಿದ್ರು. ಇನ್ನು ಶಶಿಧರ್ ಅವರ ಪತ್ನಿ ತನ್ನ ಮಗನ ವಿರುದ್ಧ ಅರೇಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು, ಪೊಲೀಸರು ಸ್ಥಳಕ್ಕೆ ತೆರಳಿ ದಿನೇಶ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ದಿನೇಶ್ ಬೆಳ್ಳಾವರ, ವಿವಿಸಿ ನ್ಯೂಸ್, ಬೇಲೂರು. ನೀರು ಬರ್ಬೇಕಾಯ್ತು ಮಾತಾಡ್ತಾನು यार इल्लगे पॉइंट आएगा अगले के थोड़ा बगे बॉडी बगे बन पे अगले अगला बरकत जिंकला जिंदड़ा दायनर पर दिन ಮಾಡ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದು, ಶಿಕ್ಷಕಿ ವರ್ಗಾವಣೆಗೆ ಲಂಚ ಸ್ವೀಕರಿಸುತ್ತಿದ್ದ ಡಿಡಿಪಿಐ ಎಸ್ಕೆ ಪಾಂಡು ಹಾಗೂ ಕಚೇರಿ ಅಧೀಕ್ಷಕ ಎಎಸ್ ವೇಣುಗೋಪಾಲ್ ರಾವ್ ಲಂಚದ ಹಣದ ಸಮೇತ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಡಿಡಿಪಿಐ ಪಾಂಡು ಅವರು ಎಎಸ್ ವೇಣುಗೋಪಾಲ್ ರಾವ್ ಮೂಲಕ ಶಿಕ್ಷಕಿಯ ವರ್ಗಾವಣೆಗೆ 40,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಸಂಬಂಧ ಶಿಕ್ಷಕಿಯ ಪತಿ ಅಭಿಜಿತ್ ಅವರು ಲೋಕಾಯುಕ್ತಕ್ಕೆ ದೂರು ನೀಡಿದ್ದು, ದೂರು ಆಧರಿಸಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ಗಳಾದ ಬಾಲು ಮತ್ತು ಶಿಲ್ಪಾ ನೇತೃತ್ವದ ತಂಡ ದಾಳಿ ನಡೆಸಿ 40,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದ ವೇಳೆ ಪಾಂಡು ಹಾಗೂ ವೇಣುಗೋಪಾಲ್ ರಾವ್ ಅವರನ್ನ ಹಣದ ಸಮೇತ ವಶಕ್ಕೆ ಪಡೆದಿದ್ದಾರೆ. ಎಚ್ಐವಿ ರೋಗದ ಬಗ್ಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಅರಿವು ಅಗತ್ಯವಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರಬಂಧಕರ ಘಟಕ, ತಾಲೂಕು ಸರ್ಕಾರಿ ಆಸ್ಪತ್ರೆ ಹಾಗೂ ವೈದ್ಯ ಸ್ಕೂಲ್ ಆಫ್ ನರ್ಸಿಂಗ್ ಅಂಡ್ ಪ್ಯಾರಾಮೆಡಿಕಲ್ ಕಾಲೇಜ್ ಮತ್ತು ಲಯನ್ಸ್ ಸೇವಾ ಸಂಸ್ಥೆ ಸಹಯೋಗದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದ ದೃಷ್ಟಿಯಲ್ಲಿ ಎಚ್ಐವಿ ಮಾರಕ ರೋಗದ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅರಿವು ಅಗತ್ಯವಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಅರಿವು ಮೂಡಿಸುತ್ತಿದ್ದು, ಇನ್ನೂ ಹೆಚ್ಚಿನ ಅರಿವಿನ ಅಗತ್ಯತೆ ಬೇಕಾಗಿದೆ. ಎಚ್ಐವಿ ಸೋಂಕು ಇರುವ ವ್ಯಕ್ತಿಗಳನ್ನ ಯಾರು ಕೂಡ ಕಡೆಗಣಿಸಬಾರದು. ಸಮಾಜದ ದೃಷ್ಟಿಯಲ್ಲಿ ಇವರು ಕೂಡ ಸಾಮಾನ್ಯ ಮನುಷ್ಯರಂತೆ ಕಾಣಬೇಕು. ಎಚ್ಐವಿ ಸೋಂಕು ಲಕ್ಷಣ ಒಳಗೊಂಡಿರುವ ವ್ಯಕ್ತಿಗಳನ್ನ ಸರ್ಕಾರ ಗುರುತಿಸಿ ಅವರಿಗೆ ಬೇಕಾದಂತಹ ಔಷಧಿಗಳನ್ನು ನೀಡುವುದರ ಜೊತೆಗೆ ಅನೇಕ ಯೋಜನೆಗಳನ್ನು ರೂಪಿಸಿದ್ದು, ಇದನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಲೋಹಿತ್, ವಿವಿಸಿ ನ್ಯೂಸ್, ಚನ್ನರಾಯಪಟ್ಟಣ. 1ನೇ ತಾರೀಕು ವಿಶ್ವದಾದ್ಯಂತ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಪ್ರತೀತಿ ಇವತ್ತೊಂದು ಸೂಕ್ತವಾದಂಥ ದಿವಸವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಎಲ್ಲ ವಿದ್ಯಾರ್ಥಿಗಳ ಸಹಾಯದೊಂದಿಗೆ ಇವತ್ತು ನಗರದಾದ್ಯಂತ ಜಾಥಾ ಮೂಡಿಸುವಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ಆಯೋಜನೆಗೊಂಡಿದೆ. ಇವತ್ತು ಏಡ್ಸ್ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಸಮಾಜ ದೃಷ್ಟಿಯಿಂದ ಬಹುಮುಖ್ಯವಾಗಿರ್ತಕ್ಕಂಥದ್ದು. ಏಕೆಂದರೆ ಇದು ಮಾರಕ ಒಂದು ರೋಗವಾಗಿರೋದರಿಂದ ಇದು ಬೇರೆ ಬೇರೆ ಹರಡುವುದರ ಮೂಲಕ ಇದರ ಸಂಖ್ಯೆ ಜಾಸ್ತಿಯಾಗಿ ಸಮಾಜಕ್ಕೆ ಒಂದು ಕಂಟಕ ಆಗಬಾರ್ದು ಎಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವತ್ತು ಇವೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಿದೆ. ಇತ್ತೀಚೆಗೆ ನಮ್ಮ ರಾಜ್ಯದ ಗೌರವಾನ್ವಿತ ಸಚಿವರು ಇದು ರಾಜ್ಯದಲ್ಲಿ ನಿಯಂತ್ರಣಕ್ಕೆ ಬಂದಿದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಒದಗಿಸಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ಇವತ್ತು ಅರಿವು ಮೂಡಿಸಿದಾಗ ಮಾತ್ರ ನಿಯಂತ್ರಣಕ್ಕೆ ಬರಲಿಕ್ಕೆ ಸಾಧ್ಯ. ಇದರಿಂದ ಏನೇನು ಪರಿಣಾಮಗಳಾಗ್ತವೆ ಅನ್ನೋದನ್ನು ನಾವು ಜನರಿಗೆ ತಿಳಿಸ್ತೇ ಹೋದರೆ ಇದನ್ನು ಕಾರ್ಮಿಕ ವರ್ಗದವರಿಗೆ ಸರ್ಕಾರದ ಸವಲತ್ತುಗಳು ವಿಫಲವಾಗಿದ್ದು, ಅಧಿಕಾರಿಗಳು ಸಮರ್ಪಕವಾಗಿ ತಲುಪಿಸುವ ಕೆಲಸ ಮಾಡಬೇಕು ಎಂದು ಶಾಸಕ ಎ ಮಂಜು ತಾಕೀತು ಮಾಡಿದರು. ಅರ್ಕಲಗೂಡು ಪಟ್ಟಣದ ದೇವರಾಜ ಅರಸು ಭವನದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಶುಕ್ರವಾರ ಅಸಂಘಟಿತ ವರ್ಗದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳ ಹಾಗೂ ಕಾರ್ಮಿಕ ಕಾಯ್ದೆಗಳ ಕುರಿತು ಅರಿವು ಮೂಡಿಸುವ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ 7,000ಕ್ಕಿಂತ ಅಧಿಕ ಕಾರ್ಮಿಕರಿದ್ದು ಸರ್ಕಾರದ ಸವಲತ್ತುಗಳು ತಲುಪಬೇಕು. ಸೌಕರ್ಯಗಳನ್ನು ಪಡೆದುಕೊಂಡವರು ಇತರರಿಗೂ ಮಾಹಿತಿ ನೀಡಬೇಕು. ಸೌಲಭ್ಯಗಳಿಂದ ವಂಚಿತರಾದವರನ್ನ ಅಧಿಕಾರಿಗಳು ಗುರುತಿಸಿ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸಬೇಕು ಎಂದರು. ನ್ಯೂಸ್ ಬ್ಯೂರೋ, ಬಿಬಿಸಿ ನ್ಯೂಸ್. ಕನ್ನಡ ಕಾರ್ಮಿಕರಿರ್ಬೋದು, ದೈನಂದಿರ್ಬೋದು, ಯಾವುದೇ ಆದಂಥ ವೃತ್ತಿಯಿಂದ ಬದುಕತಕ್ಕಂಥ ಒಂದು ವ್ಯವಸ್ಥೆಗೆ ಹೋಗ್ತಕ್ಕಂಥ ಇಲಾಖೆ ನಿಮಗೆ ಅರ್ಥ ಆಗಲ್ಲ. ಇದರಲ್ಲಿ ಭಾರಿ ಸೌಕರ್ಯಗಳಿದೆ, ಅವೆಲ್ಲ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಿಮ್ದಾಗಬೇಕು. ನೀವು ತಗೊಂಡ್ಮೇಲೆ ಈ ತರ ನಾನು ತಗೊಂಡಿದ್ದೀನಿ ಈಗ 10 ಜನ ಕೊಡಿಸ್ತಕ್ಕಂಥದ್ದು ಆದಾಗ ಮಾತ್ರ ಈ ಸರ್ಕಾರದ ಸೌಲಭ್ಯಗಳು ಸಿಗೋದಕ್ಕೆ ಸಾಧ್ಯ ಆಗ್ತದೆ. ಸುಮಾರು ನನಗೆ ಗೊತ್ತಿರೋಂಗೆ ಎಷ್ಟೋ
ಸವಲತ್ತುಗಳು ಉಳಿದು ವಾಪಸ್ ಹೋಗಿದ್ದಾರೆ. ಪರವಾಗಿ ಎಲ್ಲಿ ಸರಿ ಮಾಡ್ಕೋಬೇಕು, ಸರಿ ಮಾಡೋದಕ್ಕೆ ಮಾಡಾಕಿರೋಕ್ಕೆ ಜನ ಓಟ್ ಹಾಕಿರೋದೀಗ ಡಿಬೇಟ್ ಮಾಡಿದ್ದೀರಾ? ಪ್ರತಿ ಇಲಾಖೆಗಳ ಮಧ್ಯೆ ಸಮನ್ವಯತೆ ಹಾಗೂ ಸಹಕಾರವಿದ್ದರೆ ಮಾತ್ರ ಮಕ್ಕಳ ಹಕ್ಕುಗಳ ರಕ್ಷಣೆ ಉಲ್ಲಂಘನೆ ತಡೆಗಟ್ಟಲು ಸಾಧ್ಯ ಎಂದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸದಸ್ಯ ವೆಂಕಟೇಶ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಗತಿ ಪರಿಶೀಲನೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ತಾಲೂಕಿನಲ್ಲಿ ಮಕ್ಕಳ ಹಕ್ಕುಗಳ ರಕ್ಷಣೆ ಪ್ರಕರಣಗಳ ಸಂಖ್ಯೆಗಳು ಹೆಚ್ಚಾಗುತ್ತಿದ್ದು, ಇದರ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲು ಸಭೆ ಕರೆದಿದ್ದೇವೆ. ಸಂಬಂಧಪಟ್ಟ ಅಧಿಕಾರಿಗಳ ಹೆಣ್ಣು ಮಕ್ಕಳ ರಕ್ಷಣೆ ಮಾಡಲು ವಿಫಲವಾಗಿರುವ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು, ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರಿಗಳು ತೆರಳಿ ಮಕ್ಕಳ ಸಮಸ್ಯೆಗಳನ್ನು ತಿಳಿದುಕೊಂಡು ಯಾವುದೇ ಪ್ರಕರಣ ಆಗದಂತೆ ನೋಡಿಕೊಳ್ಳಿ ಎಂದು ಸೂಚನೆ ನೀಡಿದರು. ನ್ಯೂಸ್ ಬ್ಯೂರೋ, ವಿವಿಸಿ ನ್ಯೂಸ್. ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಮಳವಳ್ಳಿ ತಾಲೂಕಲ್ಲಿ ಯಾಕೆ ನಾವು ಒಂದು ಸಭೆ ಇಟ್ಕೊಂಡ್ವಿ ಅಂತಂದರೆ ಅದು ಉದ್ದೇಶ ಇದೆ. ನಮ್ಮ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮುಖಾಂತರ ನಾವು ಮಕ್ಕಳ ರಕ್ಷಣೆ ಮತ್ತು ಪೋಷಣೆ, ರೈಟ್ ಟು ಎಜುಕೇಷನ್ ಆಕ್ಟು, ಬಾಲ ನ್ಯಾಯ ಕಾಯ್ದೆ, ಮತ್ತು ಪೋಕ್ಸೋ ಕಾಯ್ದೆ, ಮತ್ತು ಜುವೆನೈಲ್ ಜಸ್ಟಿಸ್ ಆಕ್ಟು, ಚೈಲ್ಡ್ ಲೇಬರ್ ಸಂಬಂಧಪಟ್ಟಂಥ ಕಾಯ್ದೆಗಳು, ಈ ಎಲ್ಲ ಕಾಯ್ದೆಗಳು ಕೂಡ ಎಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆ, ಮತ್ತು ಮಕ್ಕಳ ರಕ್ಷಣೆ ಹೇಗೆ, ವಿವಿಧ ಇಲಾಖೆಗಳ ಕೋಆರ್ಡಿನೇಷನ್ ಹೇಗೆ ನಾನು ಮಕ್ಕಳ ರಕ್ಷಣೆಗೆ ನಮ್ಮ ಕಾರ್ಯಕ್ರಮಗಳನ್ನು, ಕಾನೂನುಗಳನ್ನು ಎಷ್ಟು ಕಟಿಬದ್ಧರಾಗಿ ನಾವು ಆಚರಣೆಗೆ ತಗೊಂಡ್ಬರ್ತಾ ಇದ್ದೀವಿ, ಅನುಷ್ಠಾನ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಮ ಆಯೋಗದ ಮುಖಾಂತರ ನಾವು ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ, ಇವನ್ ಗ್ರಾಮ ಪಂಚಾಯಿತಿ ಹಂತದಲ್ಲೂ ಕೂಡ ನಾವು ಸಭೆಗಳನ್ನು ನಡೆಸೋದ್ರ ಮುಖಾಂತರ ಒಂದು ಮಕ್ಕಳಿಗೆ ಒಂದು ಸ್ನೇಹಿ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘ ಮೈಸೂರು ಜಿಲ್ಲಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ನಿರ್ದಿಷ್ಟ ಹೋರಾಟವನ್ನು ಜನವರಿ 7ರಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ರಾಜ್ಯ ಖಜಾಂಚಿ ಸಂಧ್ಯಾ ಬಿಎಸ್ ತಿಳಿಸಿದರು. ಮೈಸೂರಿನಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಶಾ ಕಾರ್ಯಕರ್ತರು ಹಗಲಿರುಳು ಬಡ ಜನರಿಗೆ ಆರೋಗ್ಯ ಸೌಲಭ್ಯಗಳನ್ನು ಒದಗಿಸಿಕೊಡಲು ದುಡಿಯುತ್ತಿದ್ದು, ರಾಜ್ಯದಲ್ಲಿ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ಮಹತ್ತರವಾದ ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ. ಈ ಸಹಾಯಕ ಬಡ ಮಹಿಳೆಯರು, ವಿಧವೆಯರು, ವಿಚ್ಛೇದಿತರನ್ನ ಆಶಾಗಳನ್ನಾಗಿ ನೇಮಕ ಮಾಡಿಕೊಂಡು ಅವರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿಸಲಾಗುತ್ತಿದೆ ಎಂಬುದು ಸರ್ಕಾರದ ಘೋಷಣೆ. ಆದರೆ ಆಶಾಗಳ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿಲ್ಲ. ರಾಜ್ಯದಲ್ಲಿ ಪ್ರೋತ್ಸಾಹಧನ ನೀಡಲು ಆಶಾ ನಿಧಿ ಪೋರ್ಟಲ್ಸ್ ಆನ್ಲೈನ್ ದಾಖಲು ಮಾಡಬೇಕಿದ್ದು 8 ವರ್ಷಗಳಿಂದ ಮಾಡಿದ ಕೆಲಸಕ್ಕೆ ಪ್ರೋತ್ಸಾಹಧನ ಸಿಗುತ್ತಿಲ್ಲ. ಈ ಸಮಸ್ಯೆಯಿಂದ ಆಶಾ ಕಾರ್ಯಕರ್ತರಿಗೆ ಬಹುದೊಡ್ಡ ಪ್ರಮಾಣದ ಅನ್ಯಾಯವಾಗುತ್ತಿದ್ದು, ಕೂಡಲೇ ನಮ್ಮ 10 ಬೇಡಿಕೆಗಳನ್ನು ಈಡೇರಿಸಬೇಕೆಂಬ ನಿಟ್ಟಿನಲ್ಲಿ ಜನವರಿ 7ರಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಟಿಎಸ್ ಶಶಿಕಾಂತ್, ಬಿಬಿಸಿ ನ್ಯೂಸ್, ಮೈಸೂರು. ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇವರ ಸೇವಾ ಕಾರ್ಯವನ್ನು ಗುರುತಿಸಿ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳಿ ಶ್ಲಾಘಿಸಿದೆ. ಅಂದ್ರೆ ಮುಂಚೂಣಿಯ ನಾಯಕರು ಅಂತ ಹೇಳಿ ಈ ರೀತಿ ದೇಶದಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಂದ್ರೆ ಇವರಿಗೆ ಹೋರಾಟದ ಪರಿಣಾಮವಾಗಿ ನಿಶ್ಚಿತ ಗೌರವಧನ ಅಂತ 5,000 ಸಿಗ್ತಾ ಇದೆ. ಹಾಗೆ ಅವರಿಗೇನು ಚಟುವಟಿಕೆಗಳು ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗಿದೆ. ಆದರೆ ಕಳೆದ 8-9 ವರ್ಷಗಳಿಂದ ಸಮಸ್ಯೆಗಳೇನಾಗಿದೆ ಅಂದರೆ ಈ ಪ್ರೋತ್ಸಾಹಧನ ವಿತರಣೆ ಮಾಡೋದ್ರಲ್ಲಿ ಒಂದು ಆಶಾ ಸಾಫ್ಟ್ ಅಂದ್ರೆ ಆಶಾ ನಿಧಿ ಅಂತ ಹೇಳಿ ಒಂದು ಪೋರ್ಟಲ್ ಅನ್ನು ರಚನೆ ಮಾಡಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಬಸ್ತರ ಏರಿಕೆ ಮತ್ತು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಆತ್ಮಹತ್ಯೆ ದುರಾಡಳಿತ ಖಂಡಿಸಿ ಭಟ್ಕಳ ಬಿಜೆಪಿ ಮಂಡಲದಿಂದ ಸಾಂಕೇತಿಕ ಪ್ರತಿಭಟನೆ ನಡೆಸಿ ಭಟ್ಕಳ ಸಹಾಯಕ ಆಯುಕ್ತರ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಈಶ್ವರ್ ನಾಯಕ್, ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಬಸ್ ದರವನ್ನು ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಹೊರೆ ಹಾಕಿದೆ. ಗ್ಯಾರಂಟಿ ಯೋಜನೆಯನ್ನು ಸಮರ್ಪಕವಾಗಿ ನಿಭಾಯಿಸಲಾಗದ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತ ನಡೆಸಲು ಸಂಪೂರ್ಣ ವಿಫಲವಾಗಿದ್ದು, ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಯಾವುದೇ ಇಲಾಖೆಯಲ್ಲಿ ಕೆಲಸ ಆಗುತ್ತಿಲ್ಲ. ಗುತ್ತಿಗೆದಾರರಿಗೆ ಹಣ ಪಾವತಿಸದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು, ಹಲವಾರು ಗುತ್ತಿಗೆದಾರರ ಬ್ಯಾಂಕ್ ಸಾಲಗಳು, ಮಷಿನ್ಗಳು ನಿಂತು ಅಪಾರ ಪ್ರಮಾಣದ ನಷ್ಟವನ್ನು ಅನುಭವಿಸುತ್ತಿದ್ದಾರೆ. ಸರ್ಕಾರದ ಬಳಿ ಹಣವಿಲ್ಲದೆ ಸರ್ಕಾರದ ಗ್ಯಾರಂಟಿ ಯೋಜನೆಗೆ ಹಣ ಸಮತೋಲನ ಕಾಪಾಡುವುದರಲ್ಲೇ ಸುಸ್ತಾಗಿದ್ದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನಗೊಳ್ಳಲಿದೆ ಎಂದರು.
ಜಿಲ್ಲಾ ಕಾರ್ಯದರ್ಶಿ ಶ್ರೀಕಾಂತ್ ನಾಯ್ಕ್ ಮಾತನಾಡಿ, ರಾಜ್ಯದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದ್ದರೂ ಆಡಳಿತ ಚುಕ್ಕಾಣಿ ಹಿಡಿದವರು ಉದ್ದಟತನದಿಂದ ವರ್ತಿಸುತ್ತಿರುವುದು ಬೇಸರದ ಸಂಗತಿ. ರಾಜ್ಯ ಸರ್ಕಾರಕ್ಕೆ ಬಸ್ ದರ ಏರಿಕೆ ಹಿಂಪಡೆಯುವಂತೆ ಸೂಚಿಸಬೇಕು ಮತ್ತು ದುರಾಡಳಿತ ಭ್ರಷ್ಟಾಚಾರದ ಬಗ್ಗೆ ಎಚ್ಚರಿಕೆ ಕೊಡಬೇಕು ಎಂದು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಲೋಕೇಶ್ ನಾಯ್ಕ್, ವಿವಿಸಿ ನ್ಯೂಸ್, ಭಟ್ಕಳ. ಹಣವನ್ನು ಬಸ್ಸಿನಲ್ಲಿ ಫ್ರೀ ಆಗಿ ಕೊಡುವಂಥ ಕೆಲಸ ಮಾಡಿ ಇವರು ಒಂದು ಟೆಕ್ನಿಕ್ ಯೂಸ್ ಮಾಡಿ ಮಾಡೋದಂತ. ಅದೇ ರೀತಿ ಬೇರೆ ಬೇರೆ ಗ್ಯಾರಂಟಿ ಮೇಲೆ ಹೊಸ ಸರ್ಕಾರದ ಮೇಲೆ ಬಹಳ ಒಂದು ಆಸೆ ಇಟ್ಟುಕೊಂಡು ಸರ್ಕಾರವನ್ನು ಆರಿಸಿದ್ರು. ತಂದ ಮೇಲೆ ತಮ್ಮ ಗೊತ್ತಿಲ್ಲ ಈಗೇನು ನಡೀತಾ ಇದೆ ಅಂತ ಹೇಳಿ ಒಂದೇ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ. ಎಲ್ಲ ಎಲ್ಲ MLAಗಳು ಇವತ್ತು ಬಹಳ ನಿರಾಶಾದಾಯಕವಾಗಿ ಅವರು ಹಂಚ್ಕೊಂಡಿದ್ದಾರೆ. ಏನು ಕೇಳಿದ್ರೆ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಅವರು ಖರ್ಚು ಮಾಡಿ ಬಂದಿದ್ದಾರೆ, ಅವ್ರಿಗೂ ಇಲ್ಲಿ ಬೇರೆ ಬೇರೆ ಖರ್ಚುಗಳಿದೆ, ಮತ್ತೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕನ್ನೋ ಒಂದು ಇಚ್ಛೆ ಇದೆ. ಆದರೆ ಇಡೀ ರಾಜ್ಯಾದ್ಯಂತ ಅಭಿವೃದ್ಧಿ ಕೆಲಸ ಎಲ್ಲ ಆಗ್ತಿಲ್ಲ. ನೀವು ನೋಡಿರ್ಬೋದು, ಇಲ್ಲಿ ಹೇಳಿದ್ರೆ ಖಾಲಿ ಪತ್ರಿಕೆಯಲ್ಲಿ ಹೇಳಿಕೆ ಬರ್ತಿದೆ, ಆದ್ರೆ ಯಾವುದೋ ಒಂದು ಅಭಿವೃದ್ಧಿ ಆಗ್ತಿಲ್ಲ. ಯಾಕಂದ್ರೆ ಕಾರಣ ದುಡ್ಡಿಲ್ಲ ಸರ್ಕಾರದಲ್ಲಿ. ದುಡ್ಡು ಯಾಕಿಲ್ಲ ಕೇಳಿದ್ರೆ ಈ ಪಂಚ ಗ್ಯಾರಂಟಿಗಳನ್ನು ಸಮತೋಲನ ಮಾಡೋದ್ರಲ್ಲಿ ಇವರು ಸುಸ್ತಾಗಿ ಹೋಗಿದ್ದಾರೆ. ಈಗ ನೋಡಿ, ನಿನ್ನೆ ಆಂಧ್ರದವ್ರು ಬಂದಿದ್ದಾರೆ, ಇದು ದೊಡ್ಡ ತಮ್ಮ ಒಂದು ಸರ್ಟಿಫಿಕೇಟ್ ಅಂತ ತಗೊಂಡಿದ್ದಾರೆ. ಅದು ತಪ್ಪೋದು. ಯಾಕಂದ್ರೆ ನಿಮ್ಗೆ ಮಾಧ್ಯಮ ಮಿತ್ರರಿಗೆ ನಾನು ಈ ಮೂಲಕ ತಿಳಿಸಲು ಬಯಸ್ತೇನೆ, ಇಲ್ಲಿ ಇಡೀ ಕರ್ನಾಟಕದಲ್ಲಿ ಅಭಿವೃದ್ಧಿ ಕೆಲಸ ಆಗೋದು ತಾವು ಹೇಳ್ಬೋದು. ಯಾವ್ದು ಎಲ್ಲ ಪತ್ರಿಕೆಯಲ್ಲಿ ಬರ್ತದೆ ಬಿಟ್ರೆ ಯಾವ್ದು ಆಗ್ತದೆ. ಈಗ ನಮ್ಮ ಭಟ್ಕಳ ಇರ್ಬೋದು, ಜಿಲ್ಲೆ ಅಖಿಲ ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಆದಿ ದ್ರಾವಿಡ ಪೌರ ಕಾರ್ಮಿಕರ ಜನಾಂಗದ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ 2025ನೇ ದಿನದರ್ಶಿಯನ್ನು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ. ದೀಪಕ್ ಅನಾವರಣ ಮಾಡಿದರು. ಈ ವೇಳೆ ಮಾತನಾಡಿದ ಕೆ. ದೀಪಕ್, ಸಮುದಾಯ ಜಾಗೃತಗೊಂಡಿದೆ. ಸಮಾನ ಅವಕಾಶ, ಸಮಾನ ಗೌರವ ದೊರಕಬೇಕಿದೆ. ಈ ದೇಶದಲ್ಲಿ ನಮ್ಮ ಪೌರ ಕಾರ್ಮಿಕರು ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ. ಅಲ್ಲದೆ ತುಂಬಾ ಹಿಂದುಳಿದಿದ್ದು ವಿವಿಧ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ದೊರಕಬೇಕಿದೆ ಎಂದರು. ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಹಿಂದುಳಿದಿದೆ. ಒಂದು ಹೆಣ್ಮಗಳು 48 ವರ್ಷ ಪೌರ ಕಾರ್ಮಿಕರ ಆಯಸ್ಸು 48-50 ವರ್ಷಕ್ಕೆ ಮುಗ್ದೋಗ್ತಾ ಇದೆಯಲ್ಲ. ಅವ್ರು ಮಾಡೋ ವೃತ್ತಿಯಿಂದ, ಅವರ ಬದುಕಿನ ಶೈಲಿಯಿಂದ ತುಂಬ ನೋವಾಗುತ್ತೆ. ಅವಾಗ ಹೇಳಿದ್ರು, ಸರ್ ಇಷ್ಟೇ ಸರ್, ಮ್ಯಾಕ್ಸಿಮಮ್ ಏನಪ್ಪ ಒಂದು 50 ವರ್ಷಕ್ಕೆ ಜಾಸ್ತಿ ಬದುಕೋದು ಅಷ್ಟೇ. ಏನಾದರೂ ಚಟಗಳಿಂದೆ ಹೋಗ್ಬಿಟ್ರೆ, ಆರೋಗ್ಯ ನೋಡಿಕೊಂಡ್ರೆ. ನನಗೆ ಪೌರ ಕಾರ್ಮಿಕರು ಮತ್ತು ಸೈನಿಕರು ಇಬ್ಬರು ಒಂದೇ ಥರ ಕಾಣ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ದೇಶಭಕ್ತಿ ಅಂತಂದರೆ ಬರೀ ಕೇಸರಿ ಹಾಕೊಂಡು, ಟವಲ್ ಹಾಕೊಂಡು, ತ್ರಿಶೂಲ ಇಟ್ಕೊಂಡು ಬೇಕಾರ್ ಹಾಕಲ್ಲ. ನನ್ನಲ್ಲಿ ಪೌರ ಕಾರ್ಮಿಕರೊಬ್ಬ ದೇಶಭಕ್ತನ ನನಗೆ ನೋಡಬೇಕು ಅಂತ ಮಾತು ಹೇಳ್ತಾರೆ. ಯಾಕೆಂದರೆ ಪೌರ ಕಾರ್ಮಿಕರು ಇಡೀ ಸಮಾಜದ ಪೋಷಕರು, ತಾಯಿ ತಂದೆ ಸಮಾನ. ಬೇರೆ ಸಮುದಾಯಗಳು ಪೌರ ಕಾರ್ಮಿಕರನ್ನ ನಮ್ಮಪ್ಪ ನಮ್ಮವ್ವ ಅಂತೇಳಿ ಭಾವಿಸ್ಬೇಕು. ಯಾಕಂತ ಹೇಳಿದ್ರೆ, ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಇದು ಮನೆಹಾಳು ಸರ್ಕಾರ. ಕಾಂಗ್ರೆಸ್ನ ದುರಾಸೆಗೆ ರಾಜ್ಯದಲ್ಲಿ ಸರಣಿ ಸಾವು. ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿ. ಡಾಕ್ಟರ್ ಹೆಬ್ಬಾರರು ದೇವರ ಸಮಾನರು. ಅವರ ಸೇವೆ ಅನನ್ಯವಾದುದು. ಹೆಸರು ಶಾಶ್ವತವಾಗಿ ಉಳಿಯಬೇಕು. ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಅಭಿಪ್ರಾಯ. ಮದ್ಯದ ಮತ್ತಿನಲ್ಲಿ ತಂದೆಯನ್ನೇ ಕೊಂದ ಪಾಪಿ ಪುತ್ರ. ಹೃದಯಾಘಾತದ ಕತೆ ಕಟ್ಟಿದ್ದ ಮಗ ಅರೆಸ್ಟ್. ಮಗನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ತಾಯಿ. ಶಿಕ್ಷಕಿ ವರ್ಗಾವಣೆಗೆ ಲಂಚ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ. 40,000 ಲಂಚದ ಸಮೇತ ಲೋಕಾಯುಕ್ತ ಬಲೆಗೆ ಬಿದ್ದ ಡಿಡಿಪಿಐ ಪಾಂಡು. HIV ಸೋಂಕಿತರನ್ನ ಯಾರೂ ಕಡೆಗಣಿಸಬಾರದು. HIV ರೋಗದ ಬಗ್ಗೆ ಹೆಚ್ಚಿನ ಅರಿವು ಅಗತ್ಯ. ಶಾಸಕ CN ಬಾಲಕೃಷ್ಣ ಕರೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.